ಸ್ನೇಹಿತರೆ, ನಾವು ಇದುವರೆಗೂ ಬ್ರಾಹ್ಮಣ ಪತ್ನಿಯರ ಭೇಟಿಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಇಂದ್ರ ಯಜ್ಞಾಚರಣೆಯ ಬಗ್ಗೆ ಕೇಳಿ ವಿಷಯವನ್ನು ಪಡ್ಕೊಳ್ಳೋಣ. ಗೋಕುಲದಲ್ಲಿ ನಂದಗೋಪ ಮುಂತಾದ ಹಳ್ಳಿಯ ಪ್ರಮುಖರು ಇಂದ್ರ ಯಜ್ಞವನ್ನು ನಡೆಸಬೇಕು ಅಂತ ಸಿದ್ಧತೆಯನ್ನು ನಡೆಸ್ತಾ ಇದ್ದರು. ಕೃಷ್ಣನಿಗೆ ಗೋಪಾಲಕರು ಇಂದ್ರಯಜ್ಞವನ್ನು ಏಕೆ ನಡೆಸ್ತಾರೆ, ಇದರಿಂದ ಫಲ ಏನು ಎಲ್ಲವೂ ತಿಳಿದಂತಹ ಸರ್ವಜ್ಞನಾದರೂ ಕೂಡ ತಂದೆಯನ್ನು ಕುರಿತು ಕೇಳ್ತಾನೆ. ತಂದೆಯವರೇ, ನಮ್ಮ ಕೇರಿನಲ್ಲಿ ಯಾಕೆ ಇಷ್ಟೊಂದು ಸಂಭ್ರಮ, ಯಾವ ಉತ್ಸವ ನಡೆಯತಕ್ಕಂಥದ್ದು, ಇದರಿಂದ ಆಗತಕ್ಕಂತಹ ಪ್ರಯೋಜನ ಏನು? ಲೋಕದಲ್ಲಿ ಕರ್ಮ, ಭಕ್ತಿ, ಜ್ಞಾನ ಎನ್ನತಕ್ಕಂತಹ 3 ಬಗೆಯ ಯೋಗಗಳು ಉಂಟು. ನೀವು ಮಾಡಬಯಸಿರುವ ಈ ಕರ್ಮಯೋಗದ ಕುರಿತು ನೀವು ಶಾಸ್ತ್ರಗಳನ್ನು ತಿಳಿದವರಿಂದ ಕೇಳಿ ತಿಳ್ಕೊಂಡಿದ್ದೀರಾ? ನೀವು ಮಾಡಲು ಇಚ್ಛಿಸಿರತಕ್ಕಂತಹ ಈ ಯಜ್ಞವು ಕರ್ಮಯೋಗ ಸಮ್ಮತವೇ ಅಥವಾ ಲೋಕಾಚಾರದಿಂದ ಬಂದುದೇ? ದಯವಿಟ್ಟು ತಿಳಿಸಿ ಅಂತ ಕೋರಿಕೊಂಡ. ಮಗನ ಪ್ರಶ್ನೆಯನ್ನು ಕೇಳಿ ನಂದಗೋಪ ಆಶ್ಚರ್ಯಗೊಂಡ. ಮಗು ಕೃಷ್ಣ, ಭಗವಾನ್ ಇಂದ್ರ ಮಳೆಗರಿಯದ್ದು ಮೋಡದ ಅಧಿಪತಿಯಾಗಿರತಕ್ಕಂಥವನವನು, ಮಳೆ ಸುರಿಸತಕ್ಕಂಥವನವನು. ಮೋಡಗಳು ಇಂದ್ರನ ಆತ್ಮಸ್ವರೂಪ ಆಗಿದೆ. ಮೇಘಗಳು ಸಮಸ್ತ ಜೀವ ಸಂಕುಲಕ್ಕೂ ಜೀವನಾಧಾರವಾದ ನೀರನ್ನು ಮಳೆಯ ರೂಪದಲ್ಲಿ ಸುರಿಸುತ್ತೆ. ನಾವು ಸಹ ಮೇಘಗಳ ಒಡೆಯನಾದ ಇಂದ್ರನಿಗೆ ಯಜ್ಞದ ಮೂಲಕ ಪೂಜೆ ಸಲ್ಲಿಸ್ತೀವಿ. ಇತರರು ಈ ಯಜ್ಞವನ್ನು ಮಾಡ್ತಾರೆ. ಇಂದ್ರನು ಮೋಡದ ಮೂಲಕ ಸುರಿಸತಕ್ಕಂತಹ ಮಳೆಯಿಂದಲೇ ಯಜ್ಞಕ್ಕೆ ಬಳಸತಕ್ಕಂತಹ ಸಾಮಗ್ರಿಗಳೆಲ್ಲವೂ ಕೂಡ ಉತ್ಪನ್ನ ಆಗುತ್ತದೆ. ಯಜ್ಞವನ್ನು ಪೂರ್ಣಗೊಳಿಸಿ ನಂತರ ಉಳಿಯುವ ಧಾನ್ಯದಿಂದಲೇ ನಾವು ಎಲ್ಲ ಕೂಡ ಜೀವನವನ್ನು ನಡೆಸ್ತೇವೆ. ನಾವು ಎಷ್ಟೇ ಕಷ್ಟಪಟ್ಟು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿದ್ರೂ ಕೂಡ ಮಳೆನೇ ಬರದೇ ಹೋದರೆ ಫಲ ದೊರೆಯೋದಿಲ್ಲ. ಈ ಇಂದ್ರಯಜ್ಞವನ್ನು ಪಾರಂಪರ್ಯವಾಗಿ ನಡೆಸ್ತಾ ಬಂದಿದ್ದೀವಿ. ಹೀಗೆ ತಲತರಾಂತರಗಳಿಂದ ನಡೆದು ಬಂದಿರತಕ್ಕಂತಹ ಧರ್ಮ ಕಾರ್ಯವನ್ನು ಲೋಭ, ಭಯ, ದ್ವೇಷ ಈ ಕಾರಣಗಳಿಂದ ನಾವು ನಡೆಸದೆ ಬಿಟ್ಟುಬಿಟ್ರೆ ಅಂತಹವರಿಗೆ ಶ್ರೇಯಸ್ಸು ಆಗೋದಿಲ್ಲ ಅಂದ. ಕೃಷ್ಣ ನಂದಾದಿಗಳ ಮಾತನ್ನು ಕೇಳಿ ಹೀಗೆ ಹೇಳ್ತಾನೆ. ತಂದೆನೇ, ಎಲ್ಲ ಪ್ರಾಣಿಗಳು ತಮ್ಮ ಪೂರ್ವಜನ್ಮ ಕರ್ಮಾನುಸಾರ ಹುಟ್ಟತಕ್ಕಂಥದ್ದು, ಸಾಯತಕ್ಕಂಥದ್ದು. ಒಳ್ಳೆಯ ಕೆಟ್ಟ ಕರ್ಮದ ಫಲವಾಗಿ ಸುಖ ದುಃಖಗಳನ್ನು ಪಡೆಯತಕ್ಕಂಥದ್ದು. ನಾವು ಮಾಡಿದ ಕರ್ಮಕ್ಕೆ ಫಲವು ದೈವಾನುಗ್ರಹದಿಂದ ದೊರೆಯತಕ್ಕಂಥದ್ದು ಅಂತ ಅಂದ್ರೂ ಕೂಡ ದೈವವೂ ಆ ಜೀವಿಯ ಕರ್ಮಕ್ಕೆ ಅನುಸಾರವಾಗಿಯೇ ಫಲ ನೀಡ್ತಾನೆ ವಿನಃ ಕರ್ಮ ಮಾಡಿದವನ ಮೇಲೆ ದೇವರ ಅನುಗ್ರಹ ಪ್ರಭಾವ ನಡೆಯದೋ ಅಂದ. ಸಮಸ್ತ ಪ್ರಾಣಿಗಳು ತಾವು ಹಿಂದೆ ಮಾಡಿರತಕ್ಕಂತಹ ಅಥವಾ ಈಗ ಮಾಡ್ತಾ ಇರತಕ್ಕಂತಹ ಒಳ್ಳೆಯ ಕೆಟ್ಟ ಕೆಲಸಗಳಿಗೆ ತಕ್ಕ ಫಲಗಳನ್ನು ಅನುಭವಿಸ್ತಾ ಇವೆ. ಇದರಲ್ಲಿ ಇಂದ್ರನ ಅನುಗ್ರಹ ಏನಿದೆ? ಪೂರ್ವ ಕರ್ಮಫಲವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನಮಗೆ ಇಂದ್ರನಿಂದ ಏನಾಗಬೇಕಾಗಿದೆ? ಮನುಷ್ಯರು, ದೇವಾಸುರರು ಸಹ ತಮ್ಮ ಸ್ವಭಾವಕ್ಕೆ ತಕ್ಕ ಫಲವನ್ನೇ ಪಡೆಯತಕ್ಕಂಥವರು. ತಂದೆಯೇ, ಕರ್ಮ ಎಂಬುದೇ ಗುರು, ಕರ್ಮ ಎಂಬುದೇ ಈಶ್ವರ. ಮನುಷ್ಯರ ಎಲ್ಲ ಫಲಾಫಲ ನಿರ್ಣಯಕ್ಕೆ ಕರ್ಮವನ್ನು ಬಿಟ್ಟು ಬೇರೆ ಕಾರಣ ಇಲ್ಲ. ಆದ್ದರಿಂದ ಮನುಷ್ಯರು ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾಗಿ ಕರ್ಮವನ್ನೇ ಪೂಜಿಸಬೇಕು, ಶ್ರದ್ಧೆಯಿಂದ ಮಾಡಬೇಕು. ಯಾವ ಕರ್ಮದ ಮೂಲಕವಾಗಿ ಮನುಷ್ಯ ಫಲವನ್ನು ಹೊಂದುತ್ತಾನೋ, ಜೀವನ ಸುಗಮವಾಗಿ ನಡೆಸ್ತಾನೋ, ಆ ಕರ್ಮವೇ ಅವನಿಗೆ ಫಲ ಕೊಡತಕ್ಕಂತಹ ದೇವತೆ. ಆಯಾ ವರ್ಣದವರು ಅವರವರ ಕರ್ಮಗಳನ್ನು ನಡೆಸ್ತಾ ಜೀವನ ನಡೆಸಬೇಕು. ಪ್ರಪಂಚದ ಉತ್ಪತ್ತಿ, ಸ್ಥಿತಿ, ಲಯಗಳು ತ್ರಿಗುಣಗಳಾದಂತಹ ಸತ್ವಗುಣ, ರಜೋಗುಣ, ತಮೋಗುಣದಿಂದ ನಡೆಯುತ್ತೆ. ರಜೋಗುಣದಿಂದ ಪ್ರೇರಿತವಾಗಿ ಮೇಘಗಳು ಮಳೆಗರೆಯುತ್ತವೆ. ಮಳೆಯಿಂದ ಮರಗಿಡಗಳು, ದವಸ ಧಾನ್ಯಗಳು,
ಅನ್ನದಿಂದ ಪ್ರಜೆಗಳು ಹುಟ್ಟುತ್ತಾರೆ. ಹೀಗಿರುವಾಗ ಪ್ರಾಣಿಗಳ ಜೀವನ ನಿರ್ವಹಣೆಯಲ್ಲಿ ಇಂದ್ರನ ಪಾತ್ರ ಏನು? ನಾವು ವನವಾಸಿಗಳು. ನಮಗೆ ರಾಜ್ಯ, ಮನೆ, ಮಠ ಯಾವುದೂ ಇಲ್ಲ. ನಮಗೆ ಪರ್ವತಗಳೇ ನಿವಾಸ ಸ್ಥಾನಗಳು. ಆದ್ದರಿಂದ ನಾವು ಗೋವುಗಳು, ಬ್ರಾಹ್ಮಣರು ಪರ್ವತಗಳನ್ನು ಕುರಿತ ಯಜ್ಞವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡೋಣ. ಈಗ ಇಂದ್ರ ಯಜ್ಞಕ್ಕೆ ಸಂಗ್ರಹಿಸಿರತಕ್ಕಂತಹ ಪದಾರ್ಥಗಳಿಂದ ಗೋವುಗಳನ್ನು, ಬ್ರಾಹ್ಮಣ ಪರ್ವತಗಳನ್ನು ಪೂಜೆ ಮಾಡೋಣ. ಬ್ರಾಹ್ಮಣರು ಅಗ್ನಿಯಲ್ಲಿ ಹೋಮವನ್ನು ಮಾಡಲಿ. ಬಳಿಕ ಅವರಿಗೆ ಉತ್ತಮ ಭೋಜನವನ್ನು, ಗೋದಾನವನ್ನು, ದಕ್ಷಿಣೆಯನ್ನು ದಾನ ಮಾಡೋಣ. ಈ ಯಾಗಕ್ಕಾಗಿ ವಿವಿಧ ಬಗೆಯ ತಿಂಡಿ, ಪಾಯಸದ ಅಡಿಗೆಯನ್ನು ಮಾಡಿ ಎಲ್ಲ ವರ್ಣದವರಿಗೂ ಭೋಜನ ಮಾಡಿಸೋಣ. ಗೋವರ್ಧನಗಿರಿಯನ್ನು ಪೂಜಿಸೋಣ. ನೀವುಗಳು ಉತ್ತಮ ಬಟ್ಟೆಗಳನ್ನು ಧರಿಸಿ ಅಲಂಕರಿಸಿಕೊಂಡು ಅಗ್ನಿ, ಬ್ರಾಹ್ಮಣ, ಪರ್ವತಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿರಿ. ಒಳ್ಳೆ ಭೋಜನವನ್ನು ಸ್ವೀಕರಿಸಿ, ಗೋವುಗಳಿಗೆ ಚಿಗುರು ಹುಲ್ಲನ್ನು ತಿನ್ನಿಸಿ. ಹೀಗೆ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮಗೂ ಉಚಿತ ಎನ್ನಿಸಿದಲ್ಲಿ ನಾನು ಹೇಳಿದಂತೆ ಮಾಡಬಹುದು. ಈ ಯಜ್ಞ ಗೋ, ಬ್ರಾಹ್ಮಣ, ಪರ್ವತಗಳಿಗೂ ಕೂಡ ಪ್ರಿಯವಾಗಲಿದೆ. ನನಗೂ ಈ ಯಜ್ಞವು ಅತ್ಯಂತ ಪ್ರಿಯವಾಗಿದೆ ಅಂದ. ಕೃಷ್ಣ ಹೇಳಿದಂತಹ ಯುಕ್ತಾಯುಕ್ತ ಮಾತನ್ನು ಕೇಳಿ ಇದು ಎಲ್ರಿಗೂ ಒಪ್ಪಿಗೆ, ಸಲಹೆ ಚೆನ್ನಾಗಿದೆ ಅಂತ ಹೇಳ್ತಾ ಒಂದು ಒಮ್ಮತದ ಒಪ್ಪಿಗೆಯನ್ನು ನೀಡಿದರು. ಕೃಷ್ಣನು ಹೇಳಿದ ಹಾಗೆ ಇಂದ್ರಯಜ್ಞಕ್ಕೆ ಸಂಗ್ರಹವಾಗಿದ್ದ ಸಾಮಗ್ರಿಗಳಿಂದ ಗೋ, ಬ್ರಾಹ್ಮಣ, ಪರ್ವತ ಯಜ್ಞವನ್ನು ಬ್ರಾಹ್ಮಣರಿಂದ ಪ್ರಾರಂಭಿಸಿ ಯಥಾವಿಧಿಯ ಹಾಗೆ ಹೋಮಗಳನ್ನು ಮಾಡಿದ. ಅವರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಗೋವುಗಳನ್ನು ದಕ್ಷಿಣೆ ಸಹಿತ ದಾನ ಮಾಡಿದ್ರು. ಹಸುಗಳಿಗೆ ಹುಲ್ಲನ್ನು ತಿನ್ನಿಸಿ ಅವುಗಳನ್ನು ಮುಂದೆ ನಡೆಸ್ತಾ ನಂದಾದಿ ಹಿರಿಯರು, ಗೋಪಾಲಕರು ಎಲ್ಲರೂ ಕೂಡ ಗೋವರ್ಧನಗಿರಿಗೆ ಪ್ರದಕ್ಷಿಣೆ ಮಾಡಿದ್ರು. ಶ್ರೀಕೃಷ್ಣ ಎಲ್ಲರಲ್ಲೂ ವಿಶ್ವಾಸ ಮೂಡಿಸೋದಕ್ಕೆ ತಾನೇ ಹಿರಿದಾದ ರೂಪವನ್ನು ತಾಳಿ ಪರ್ವತ ಶಿಖರದ ಮೇಲೆ ಕುಳಿತು ನಾನೇ ಗಿರಿರಾಜ ಅಂತ ಹೇಳ್ತಾ ಸುತ್ತಲೂ ಇಟ್ಟಿದ್ದ ಬಲಿಯನ್ನು ತಾನೇ ಭಕ್ಷಿಸಿದ ಮತ್ತು ಗೋಪಿಯರೊಡನೆ ತನ್ನ ಸ್ವರೂಪಕ್ಕೆ ತಾನೇ ನಮಸ್ಕರಿಸಿದ. ಅದೋ ನೋಡ್ರಿ, ಗೋವರ್ಧನ ಪರ್ವತ ರೂಪ ಧರಿಸಿ ನಮ್ಮ ಕಣ್ಣೆದುರಿಗೆ ಬಂದು ನಮ್ಮನ್ನು ಅನುಗ್ರಹಿಸ್ತಾ ಇದೆ. ಪರ್ವತ ಯಾವುದೇ ರೂಪವನ್ನು ಧರಿಸಬಲ್ಲದು. ಇದನ್ನು ತಿರಸ್ಕರಿಸುವ ವನವಾಸಿಗಳನ್ನು ಈ ಪರ್ವತ ಕೊಂದೇ ಬಿಡುತ್ತೆ. ಆದ್ದರಿಂದ ನಮ್ಮ ಮತ್ತು ಗೋವುಗಳ ಕ್ಷೇಮಕ್ಕಾಗಿ ನಾವು ಗೋವರ್ಧನ ಪರ್ವತಕ್ಕೆ ನಮಸ್ಕಾರ ಮಾಡೋಣ ಅಂತ ಹೇಳಿದರು. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್. ನಮಸ್ಕಾರ.